ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಆಪ್ಷನ್ ಬಿ ಬೆಂಗಳೂರು. ಕರ್ನಾಟಕದ ಅತಿ ದೊಡ್ಡ ನಗರ ಬೆಂಗಳೂರು. ಇದು ರಾಜ್ಯದ ರಾಜಧಾನಿಯಾಗಿದ್ದು ಭೌಗೋಳಿಕವಾಗಿ, ಜನಸಂಖ್ಯಾ ದೃಷ್ಟಿಯಿಂದ ಮತ್ತು ಆರ್ಥಿಕವಾಗಿ ಅತ್ಯಂತ ವಿಸ್ತಾರವಾದ ನಗರವಾಗಿದೆ. ಐಟಿ ಉದ್ಯಮಗಳ ಕೇಂದ್ರವಾಗಿರುವುದರಿಂದ ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಕರೆಯಲಾಗುತ್ತದೆ. ಬೆಂಗಳೂರು ಅತ್ಯಾಧುನಿಕ ಮೂಲಸೌಕರ್ಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿರುವ ಪ್ರಮುಖ ಮಹಾನಗರವಾಗಿದೆ. ತನ್ನ ಆಹ್ಲಾದಕರ ಹವಾಮಾನ ಮತ್ತು ಅಭಿವೃದ್ಧಿಶೀಲ ವಾತಾವರಣದಿಂದಾಗಿ ಇದು ದೇಶದ ಮತ್ತು ವಿದೇಶದ ಜನರನ್ನು ತನ್ನತ್ತ ಸೆಳೆಯುತ್ತಿದ್ದು ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಹೈದರಾಲಿ, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ಕೃಷ್ಣದೇವರಾಜು, ಆಪ್ಷನ್ ಡಿ ಶಿವಾಜಿ ಮಹಾರಾಜರು. ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅವರನ್ನು ಮೈಸೂರು ಹುಲಿ, ಟೈಗರ್ ಆಫ್ ಮೈಸೂರು ಎಂದು ಕರೆಯುತ್ತಾರೆ. ಅವರು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಮೈಸೂರು ಸಂಸ್ಥಾನದ ಅಳಿಯಂದಿರಾಗಿದ್ದು ಶಕ್ತಿಶಾಲಿ ಆಡಳಿತಗಾರರಾಗಿದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾವಾದದ ವಿರುದ್ಧ ಅಪ್ರತಿಮ ಧೈರ್ಯದಿಂದ ಹೋರಾಡಿದ ಅವರು ತಮ್ಮ ಶೌರ್ಯ ಮತ್ತು ರಣತಂತ್ರಗಳಿಗಾಗಿ ಇತಿಹಾಸದಲ್ಲಿ ಚಿರಪರಿಚಿತರಾಗಿದ್ದಾರೆ. ಅವರ ಈ ಅಡ್ಡಹೆಸರಿಗೆ ಸಂಬಂಧಿಸಿದಂತೆ ಒಂದು ಪ್ರಸಿದ್ಧ ಕಥೆಯಿದೆ. ಒಂದು ಬಾರಿ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಹುಲಿಯೊಂದು ಅವರ ಮೇಲೆ ಎರಗಿದಾಗ ಟಿಪ್ಪು ಸುಲ್ತಾನ್ ತಮ್ಮ ಕತ್ತಿಯಿಂದ ಆ ಹುಲಿಯನ್ನು ಹತ್ಯೆ ಮಾಡಿದರು ಎಂದು ಹೇಳಲಾಗುತ್ತದೆ. ಅಂದಿನಿಂದ ಅವರು ತಮ್ಮ ಸಾಹಸ ಮತ್ತು ಧೈರ್ಯದ ಸಂಕೇತವಾಗಿ ಮೈಸೂರು ಹುಲಿ ಎಂಬ ಬಿರುದನ್ನು ಪಡೆದರು. ಇಂದಿಗೂ ಅವರು ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ದೃಷ್ಟಿಕೋನದಿಂದ ಒಬ್ಬ ಮಹಾನ್ ವೀರನಾಗಿ ಸ್ಮರಿಸಲ್ಪಡುತ್ತಾರೆ. ತಾಜ್ಮಹಲ್ ನಿರ್ಮಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಔರಂಗಜೇಬ್, ಆಪ್ಷನ್ ಸಿ ಶಹಜಹಾನ್, ಆಪ್ಷನ್ ಡಿ ಅಕ್ಬರ್. ಆಪ್ಷನ್ ಸಿ ಶಹಜಹಾನ್. ಮಹಲ್ ಅನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ ಮಹಲ್ ಅವರ ನೆನಪಿಗಾಗಿ ನಿರ್ಮಿಸಿದನು. 1632ರಲ್ಲಿ ಪ್ರಾರಂಭವಾದ ಈ ಭವ್ಯವಾದ ಸ್ಮಾರಕದ ನಿರ್ಮಾಣ ಕಾರ್ಯವು ಪೂರ್ಣಗೊಳ್ಳಲು ಸುಮಾರು 22 ವರ್ಷಗಳ ಕಾಲಾವಧಿ ಬೇಕಾಯಿತು. ಇದನ್ನು ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಲಾಗಿದ್ದು ಮೊಘಲ್ ವಾಸ್ತುಶಿಲ್ಪದ ಅತ್ಯುನ್ನತ ಕಲೆಯಾಗಿ ಜಗತ್ತಿನಾದ್ಯಂತ ಗುರುತಿಸಲ್ಪಟ್ಟಿದೆ. ಈ ಅದ್ಭುತ ಸ್ಮಾರಕವನ್ನು ನಿರ್ಮಿಸಲು ಭಾರತ, ಪರ್ಷಿಯಾ ಮತ್ತು ಮಧ್ಯ ಏಷ್ಯಾದ ಸಾವಿರಾರು ಕುಶಲಕರ್ಮಿಗಳು ಮತ್ತು ವಾಸ್ತುಶಿಲ್ಪಿಗಳು ಶ್ರಮಿಸಿದ್ದಾರೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಡದಲ್ಲಿರುವ ಈ ರಚನೆಯು ಪ್ರೀತಿಯ ಸಂಕೇತವೆಂದು ಪ್ರಸಿದ್ಧವಾಗಿದೆ. 1983ರಲ್ಲಿ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಮಾನ್ಯತೆ ಪಡೆದಿದ್ದು ಪ್ರಸ್ತುತ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿ ಮೆರೆದಿದೆ. ಅಶೋಕನು ಯಾವ ವಂಶದ ರಾಜ? ಆಪ್ಷನ್ ಎ ಚೋಳ, ಆಪ್ಷನ್ ಬಿ ಮೌರ್ಯ, ಆಪ್ಷನ್ ಸಿ ಪಾಂಡ್ಯ, ಆಪ್ಷನ್ ಡಿ ಚಾಲುಕ್ಯ. ಆಪ್ಷನ್ ಸಿ ಮೌರ್ಯ. ಚಕ್ರವರ್ತಿ ಅಶೋಕನು ಪ್ರಾಚೀನ ಭಾರತದ ಶ್ರೇಷ್ಠ ರಾಜವಂಶಗಳಲ್ಲಿ ಒಂದಾದ ಮೌರ್ಯ ಸಾಮ್ರಾಜ್ಯದ ಅರಸನಾಗಿದ್ದನು. ಈ ವಂಶದ ಸ್ಥಾಪಕನಾದ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾದ ಅಶೋಕನು ಮೌರ್ಯ ಸಾಮ್ರಾಜ್ಯವನ್ನು ಭಾರತದ ಇತಿಹಾಸದಲ್ಲೇ ಅತ್ಯಂತ ವಿಸ್ತಾರವಾದ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಬೆಳೆಸಿದನು. ಅವನು ಬಿಂದುಸಾರನ ಮಗನಾಗಿದ್ದು ಮೌರ್ಯ ರಾಜವಂಶದ 3ನೇ ಮತ್ತು ಅತ್ಯಂತ ಪ್ರಖ್ಯಾತ ಚಕ್ರವರ್ತಿಯಾಗಿದ್ದನು. ಕಳಿಂಗ ಯುದ್ಧದ ನಂತರ ಅಹಿಂಸೆ ಮತ್ತು ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತನಾದ ಅಶೋಕನು ತನ್ನ ಆಳ್ವಿಕೆಯಲ್ಲಿ ಧರ್ಮ, ಶಾಂತಿ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಿದನು. ಅವನ ಆಡಳಿತಾವಧಿಯಲ್ಲಿ ಮೌರ್ಯ ವಂಶವು ತನ್ನ ವೈಭವದ ಉತ್ತುಂಗವನ್ನು ತಲುಪಿತು. ಹಂಪಿಯು ಯಾವ ಸಮಾಜದ ರಾಜಧಾನಿ ಆಗಿತ್ತು? ಆಪ್ಷನ್ ಎ ಮೌರ್ಯ, ಆಪ್ಷನ್ ಬಿ ಚೋಳ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಮೊಘಲ್. ಆಪ್ಷನ್ ಸಿ ವಿಜಯನಗರ. ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವೋಪೇತ ರಾಜಧಾನಿಯಾಗಿತ್ತು. 14ನೇ ಶತಮಾನದಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಯ ಭದ್ರಕೋಟೆಯಾಗಿ ಉತ್ತುಂಗಕ್ಕೇರಿತ್ತು. ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ಹಂಪಿಯು ಒಂದಿನ ಕಾಲದಲ್ಲಿ ವ್ಯಾಪಾರ, ವಾಣಿಜ್ಯ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರವಾಗಿ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಇಂದು ಹಂಪಿಯು ತನ್ನ ಭವ್ಯವಾದ ದೇವಾಲಯಗಳು, ಅರಮನೆಗಳ ಅವಶೇಷಗಳು ಮತ್ತು ಕಲ್ಲಿನ ರಥದಂತಹ ಅದ್ಭುತ ಶಿಲ್ಪಕಲೆಗಳಿಂದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಈ ಐತಿಹಾಸಿಕ ಸ್ಥಳವು ವಿಜಯನಗರದ ಅರಸರಾದ ಕೃಷ್ಣದೇವರಾಯರಂತಹ ಪ್ರಭಾವಿ ದೊರೆಗಳ ಆಡಳಿತದ ಕುರುಹಾಗಿ ಉಳಿದಿದ್ದು ಇತಿಹಾಸ ಪ್ರೇಮಿಗಳು ಮತ್ತು ಪ್ರವಾಸಿಗರ ಪಾಲಿಗೆ ಆಕರ್ಷಣೀಯ ತಾಣವಾಗಿದೆ. ಛತ್ರಪತಿಯೋ ಶಿವಾಜಿಯೋ ಯಾವ ಸಮಾಜದ ಸ್ಥಾಪಕ? ಆಪ್ಷನ್ ಎ ಮೌರ್ಯ, ಆಪ್ಷನ್ ಬಿ ಮರಾಠ, ಆಪ್ಷನ್ ಸಿ ಗುಪ್ತಾ, ಆಪ್ಷನ್ ಡಿ ಚೋಳ. ಆಪ್ಷನ್ ಬಿ ಮರಾಠ. ಛತ್ರಪತಿ ಶಿವಾಜಿ ಮಹಾರಾಜರು ಪಶ್ಚಿಮ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಮರಾಠ ಸಾಮ್ರಾಜ್ಯ ಸ್ಥಾಪಿಸಿದರು. 17ನೇ ಶತಮಾನದಲ್ಲಿ ದಖನ್ ಪ್ರಸ್ಥಭೂಮಿಯಲ್ಲಿ ಬಲಿಷ್ಠವಾಗಿದ್ದ ಮೊಘಲರ ಮತ್ತು ಆದಿಲ್ ಶಾಹಿಗಳಂತಹ ಪ್ರಬಲ ಆಡಳಿತಗಾರರ ವಿರುದ್ಧ ಹೋರಾಡಿ ಅವರು ಸ್ವತಂತ್ರ ಮರಾಠ ರಾಜ್ಯವನ್ನು ಕಟ್ಟಿದರು.
1674ರಲ್ಲಿ ರಾಯಗಢ ಕೋಟೆಯಲ್ಲಿ ನಡೆದ ರಾಜ್ಯಾಭಿಷೇಕದೊಂದಿಗೆ ಅವರು ಛತ್ರಪತಿ ಎಂಬ ಬಿರುದನ್ನು ಸ್ವೀಕರಿಸಿ ಈ ಸಾಮ್ರಾಜ್ಯದ ಅಧಿಕೃತ ಅಧಿಪತಿಯಾದರು. ಶಿವಾಜಿಯವರು ತಮ್ಮ ಆಡಳಿತದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ದಕ್ಷ ಆಡಳಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದರು. ಅವರು ಅಷ್ಟಪ್ರಧಾನ ಮಂಡಳಿಯ ಮೂಲಕ ಆಡಳಿತ ನಡೆಸುತ್ತಿದ್ದರು ಮತ್ತು ಕೋಟೆಗಳ ರಕ್ಷಣೆ ಹಾಗೂ ನೌಕಾದಳದ ಬಲವರ್ಧನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದರು. ಧಾರ್ಮಿಕ ಸಹಿಷ್ಣುತೆ ಮತ್ತು ಸ್ವರಾಜ್ಯದ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದ ಅವರು ಭಾರತದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಮತ್ತು ಆಡಳಿತಗಾರರಾಗಿ ಇಂದಿಗೂ ಸ್ಮರಣೀಯರಾಗಿದ್ದಾರೆ.